ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು. ಜಸ್ಟ್ 2 ಸೆಕೆಂಡ್ ತಗೊಳ್ಳಿ. ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಹಾಕಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಬೆಂಬಲಿಸಿ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅಕ್ಕಿ ಬೇಕಾದಷ್ಟಿದ್ರು ನಾವು ಹಣ ಕೊಟ್ಟು ಖರೀದಿಸೋದಕ್ಕೆ ತಯಾರಿದ್ರು ಭಾರತೀಯ ಆಹಾರ ನಿಗಮ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಖಾಸಗಿಯವರಿಗೆ ಮಾತ್ರ ಕೇಳಿದಷ್ಟು ಅಕ್ಕಿ ಕೊಡ್ತಾ ರಾಜ್ಯ ಸರ್ಕಾರಗಳಿಗೆ ನಿರಾಕರಣೆ ಮಾಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದಾರೆ. ಇತ್ತ ಬಿಜೆಪಿಯವರು ಅಲ್ಲ, ಅಕ್ಕಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದವರು ನೀವು, ಈಗ ನಿಮಗೂ ಮೋದಿಯವರೇ ಅಕ್ಕಿ ಕೊಡ್ಬೇಕಾ? ಕೇಂದ್ರ ಸರ್ಕಾರ ಫ್ಯಾಕ್ಟರಿ ನಿರ್ಮಿಸಿ ಏನು ಅಕ್ಕಿ ಉತ್ಪಾದನೆ ಮಾಡ್ತಾ ಇಲ್ಲ. ಮೋದಿಯವರನ್ನ ಕೇಳಿ ನೀವು 10 ಕೆಜಿ ಅಕ್ಕಿಯ ಭರವಸೆ ಕೊಟ್ಟಿದ್ರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದೆ. ಅಂತೂ ರಾಜ್ಯ ಕಾಂಗ್ರೆಸ್ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಅಕ್ಕಿ ಕಿತ್ತಾಟ ತಾರಕಕ್ಕೇರಿದೆ. ಆದರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇದು ಬಹುತೇಕ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇರುವಂತಹ ವಾರ್. ನಮ್ಮ ಸರ್ಕಾರ ಅಕ್ಕಿಗಾಗಿ ಗುದ್ದಾಡ್ತಾ ಇದ್ರೆ, ಇನ್ನೂ ಕೆಲ ರಾಜ್ಯಗಳು ಗೋಧಿಗಾಗಿ ಗುದ್ದಾಡ್ತಾ ಇವೆ. ಹೀಗಾಗಿ ಈ ಸಮರ ಕೇವಲ ಕರ್ನಾಟಕ ಮತ್ತು ಮೋದಿ ಸರ್ಕಾರಕ್ಕೆ ಸೀಮಿತವಾಗಿಲ್ಲ. ಕೇಂದ್ರದ ಜೊತೆಗೆ ಇನ್ನೂ ಹಲವು ರಾಜ್ಯಗಳು FCI ವಿಚಾರಕ್ಕೆ ಹೊಡೆದಾಡ್ತಾ ಇವೆ. ಅದಕ್ಕೆ ಪ್ರಮುಖ ಕಾರಣ ಮೋದಿ ಸರ್ಕಾರ ಭಾರತೀಯ ಆಹಾರ ನಿಗಮಕ್ಕೆ ಹೇರಿರುವ ಕೆಲ ನಿಬಂಧನೆಗಳು. ಹಾಗಿದ್ರೆ FCIನಿಂದ ರಾಜ್ಯ ಸರ್ಕಾರಗಳು ಅಕ್ಕಿ ಗೋಧಿ ಖರೀದಿಸೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಎದುರಿಸ್ತಾ ಇರೋದು ಯಾಕೆ? ಇಡೀ ದೇಶಕ್ಕೆ ಆಹಾರ ಸಾಮಗ್ರಿಯನ್ನ ಪೂರೈಕೆ ಮಾಡಲೆಂದೇ ಸ್ಥಾಪನೆಯಾಗಿರುವ ಭಾರತೀಯ ಆಹಾರ ನಿಗಮ ಈಗ ರಾಜ್ಯಗಳಿಗೆ ಅಕ್ಕಿ ಕೊಡಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು? ಇವೆಲ್ಲದರ ಕುರಿತಾದಂತಹ ಮಾಹಿತಿಯನ್ನು ನೀಡ್ತೀನಿ. ನಿಷ್ಪಕ್ಷಪಾತವಾದ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ಕರ್ನಾಟಕಕ್ಕಾಗ್ಲಿ ಇತರೆ ರಾಜ್ಯಗಳಿಗಾಗ್ಲಿ ಯಾಕೆ ಅಕ್ಕಿ ಸಿಗ್ತಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಮೊದಲಿಗೆ ನಾವಿಲ್ಲಿ ಭಾರತೀಯ ಆಹಾರ ನಿಗಮದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಲೇಬೇಕು. FCI ಯಾವಾಗ ಯಾಕೆ ಆರಂಭ ಆಯಿತು? ಆಹಾರ ನಿಗಮದ ಪ್ರಾಮುಖ್ಯತೆ ಏನು? FCI ಹೇಗೆ ಕಾರ್ಯನಿರ್ವಹಣೆಯನ್ನ ಮಾಡುತ್ತೆ? ಯಾವ ಆಧಾರದಲ್ಲಿ ಆಹಾರ ವಸ್ತುಗಳ ವಿತರಣೆಯನ್ನ ಮಾಡಲಾಗುತ್ತೆ? ಇವೆಲ್ಲವನ್ನ ಕೂಡ ನಾನು ನಿಮಗೆ ವಿವರಿಸ್ತೀನಿ. FCI ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. 1964ರಲ್ಲಿ ಭಾರತ ಸರ್ಕಾರ FCI ಅನ್ನ ಸ್ಥಾಪನೆ ಮಾಡುತ್ತೆ. ದೇಶಕ್ಕೆ ಬೇಕಾದ ಆಹಾರ ವಸ್ತುಗಳನ್ನು ಸಂಗ್ರಹಿಸಿ ರಫ್ತು ಮಾಡುವಂತಹ ಉದ್ದೇಶ ಇದರ ಹಿಂದೆ ಇರುವಂಥದ್ದು. ದೇಶದ ಜನರಿಗೆ ಆಹಾರ ಕೊರತೆ ಆಗದಂತೆ ನೋಡುವಂಥದ್ದು FCIನ ಜವಾಬ್ದಾರಿಯಾಗಿರುತ್ತೆ. ಅಕ್ಕಿ, ಗೋಧಿ ಮತ್ತು ಆಹಾರ ಧಾನ್ಯಗಳನ್ನ FCI ಸಂಗ್ರಹ ಮಾಡ್ತಾ ಬರುತ್ತೆ. ಆಹಾರ ಬೆಳೆಗಳನ್ನ FCI ನೇರವಾಗಿ ರೈತರಿಂದಲೇ ಖರೀದಿ ಮಾಡುತ್ತೆ, ಅಂದ್ರೆ ಸಂಗ್ರಹಿಸುತ್ತೆ. ಸಂಗ್ರಹಿಸಿರುವಂತಹ ಬೆಳೆಗಳನ್ನ ದಾಸ್ತಾನು ಮಾಡಿ ವಿತರಣೆ ಮಾಡಲಾಗುತ್ತೆ. ಅಗತ್ಯಕ್ಕೆ ತಕ್ಕಂತೆ ರಾಜ್ಯಗಳಿಗೆ ಆಹಾರ ವಸ್ತುಗಳನ್ನ ಸಪ್ಲೈ ಮಾಡಲಾಗುತ್ತೆ. ರಾಜ್ಯದ ಜನಸಂಖ್ಯೆ ಅವಶ್ಯಕತೆಯ ಆಧಾರದಲ್ಲಿ ಆಹಾರ ವಸ್ತುಗಳನ್ನ ಸರಬರಾಜು ಮಾಡಲಾಗುತ್ತೆ. ಆಹಾರ ವಸ್ತುಗಳ ಸಪ್ಲೈಯನ್ನ FCI ತನ್ನ ಹಿಡಿತದಲ್ಲಿನೇ ಇಟ್ಟುಕೊಂಡಿರುತ್ತೆ. ಆಹಾರ ವಸ್ತುಗಳ ಮಾರುಕಟ್ಟೆ ದರವನ್ನ ಕೂಡ FCI ಒಂದು ಅರ್ಥದಲ್ಲಿ ನಿಗದಿ ಮಾಡುತ್ತೆ. ಉತ್ಪನ್ನದ ಗುಣಮಟ್ಟದ ಆಧಾರದ ಮೇಲೆ ಬೆಲೆಯನ್ನ ನಿಗದಿಪಡಿಸಲಾಗುತ್ತೆ. ನಾವು ಖರೀದಿಸುವಂತಹ ಆಹಾರ ವಸ್ತುಗಳು FCIನಿಂದ ನಿರ್ಧರಿಸಲ್ಪಟ್ಟಿರುತ್ತೆ. ಅದರ ಬೆಲೆ, ಆಹಾರ ವಸ್ತುಗಳ ಬೆಲೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಕಾರಣದಿಂದಾಗಿ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಇರುತ್ತೆ. FCI ಕೂಡ ರೈತರಿಂದ ಆಹಾರ ಬೆಳೆಗಳನ್ನ MSP ದರದಲ್ಲಿನೇ ಖರೀದಿ ಮಾಡುತ್ತೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ದರ ಕುಸಿತವಾದ್ರೂ ಇದರಿಂದ ರೈತರಿಗೆ ಸಮಸ್ಯೆ ಆಗದ ಹಾಗೆ MSP ರೇಟ್ನಲ್ಲಿ ಆಹಾರ ಬೆಳೆಗಳಿಗೆ ಖರೀದಿ ಮಾಡಲಾಗುತ್ತೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ದರ ಕುಸಿತವಾದ್ರೂ ಇದರಿಂದ ರೈತರಿಗೆ ಹೆಚ್ಚಿನ ಸಮಸ್ಯೆ ಆಗದ ಹಾಗೆ MSP ದರದಲ್ಲಿನೇ ಆಹಾರ ಬೆಳೆಗಳನ್ನು ಖರೀದಿ ಮಾಡಲಾಗುತ್ತೆ. ಹೀಗಾಗಿ ದೇಶದ ರೈತರು ಕೂಡ FCIಯನ್ನೇ ಹೆಚ್ಚಾಗಿ ನಂಬಿಕೊಂಡಿದ್ದಾರೆ. ಹಾಗಾದ್ರೆ ಸದ್ಯ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಅಕ್ಕಿ ಕಿತ್ತಾಟ ಶುರುವಾಗಿದ್ದು ಏಕೆ? ರಾಜ್ಯಕ್ಕೆ ಅನಿವಾರ್ಯವಾಗಿದ್ರೂ ಕೂಡ ಆಹಾರ ನಿಗಮ ಅಕ್ಕಿ ನೀಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿವೆ ಅನ್ನೋದನ್ನು ಕೂಡ ನಿಮಗೆ ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಮಗೆ ಪ್ರತಿ ತಿಂಗಳಿಗೆ 2.28 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಕ್ಕಿಯ ಅವಶ್ಯಕತೆ ಇದೆ ಅಂತ ಅಂದಾಜು ಮಾಡಿಕೊಂಡಿದೆ. FCIನಿಂದ ಅಕ್ಕಿ ಖರೀದಿಸೋದಕ್ಕೆ ಇದಕ್ಕಾಗಿ ರಾಜ್ಯ ಸರ್ಕಾರ ಒಂದು ಪತ್ರವನ್ನು ಕೂಡ ಬರೆದಿತ್ತು. 13,819 ಟನ್ ಅಕ್ಕಿಯನ್ನ FCI ಬಳಿಯಿಂದ ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ ಕೇಳಿದೆ. ಕ್ವಿಂಟಾಲ್ಗೆ 3,400 ರೂಪಾಯಿಯಂತೆ
13,819 ಟನ್ ಅಕ್ಕಿಯನ್ನು ನೀಡೋದಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಜೂನ್ 9ರಂದು FCIಗೆ ಮನವಿ ಮಾಡಿದೆ ರಾಜ್ಯ ಸರ್ಕಾರ. ಜೂನ್ 12ರಂದು FCI ರಾಜ್ಯ ಸರ್ಕಾರಕ್ಕೆ 2 ಪತ್ರಗಳನ್ನು ಬರೆದಿದ್ದಂತೆ. ಅಕ್ಕಿ ನೀಡೋದಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರದ ಮೂಲಕವಾಗಿ FCI ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ತಿಂಗಳಿಗೆ 2.28 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಪೂರೈಕೆ ಮಾಡೋದಕ್ಕೆ FCI ಒಪ್ಪಿಗೆಯನ್ನು ಸೂಚಿಸಿತ್ತು. ಜೂನ್ 13ರಂದು ಕೇಂದ್ರ ಸರ್ಕಾರದಿಂದ ಒಂದು ಮಹತ್ವದ ನೋಟಿಸ್ ಜಾರಿಯಾಗಿದೆ. ಅಕ್ಕಿ ಗೋಧಿಯನ್ನ FCI ದಾಸ್ತಾನಿನಿಂದ ರಾಜ್ಯಗಳಿಗೆ ಸೇಲ್ ಮಾಡುವಂತಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಡೈರೆಕ್ಷನ್ ಅನ್ನು ಕೊಟ್ಟಿದೆ. ಮಾರುಕಟ್ಟೆಯಲ್ಲಿ ಅಕ್ಕಿ ಗೋಧಿಯ ಬೆಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕಾಗಿ ಮತ್ತು ಮುಂಗಾರು ಮಳೆ ನಿಧಾನವಾಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಅಕ್ಕಿ ದಾಸ್ತಾನಿನ ಅವಶ್ಯಕತೆ ಹೆಚ್ಚಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಕ್ಕಿ ಮತ್ತು ಗೋಧಿ ಕೊರತೆಯಾದಲ್ಲಿ ಸಮಸ್ಯೆ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯ ಕ್ರಮವನ್ನ ಕೇಂದ್ರ ಸರ್ಕಾರ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಇಲ್ಲಿ FCI ಯಾವ ರಾಜ್ಯಗಳಿಗೂ ಅಕ್ಕಿ ಗೋಧಿಯನ್ನ ಕೊಡುವಂತಿಲ್ಲ. ಹಾಗೆಯೇ ರಫ್ತಿಗೆ ನಿರ್ಬಂಧ ಹೇರುವುದಕ್ಕೆ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಿದೆ. ಕೇಂದ್ರ ಸರ್ಕಾರ ಈ ಸಂಬಂಧವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಈ ನಡೆಯಿಂದ ಕಾಂಗ್ರೆಸ್ ರೊಚ್ಚಿಗೆದ್ದಿದೆ. ಅನ್ನಭಾಗ್ಯ ಯೋಜನೆ ಅನುಷ್ಠಾನಕ್ಕೆ ಅಡ್ಡಿಪಡಿಸುವುದಕ್ಕೆ ಕೇಂದ್ರ ಸರ್ಕಾರ ಷಡ್ಯಂತ್ರವನ್ನ ಮಾಡ್ತಾ ಇದೆ. 10 ಕೆಜಿ ಅಕ್ಕಿ ನೀಡಬಾರದು ಅನ್ನೋ ಕಾರಣಕ್ಕಾಗಿ FCIಗೆ ಅಕ್ಕಿ ವಿತರಿಸದಂತೆ ಸೂಚನೆಯನ್ನ ಕೊಟ್ಟಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಅಸಲಿಗೆ FCI ಅನ್ನೋದು ಒಂದು ಓಪನ್ ಮಾರ್ಕೆಟ್ ಸಿಸ್ಟಮ್. FCIನಿಂದ ಯಾವುದೇ ರಾಜ್ಯ ಸರ್ಕಾರಗಳು, ಖಾಸಗಿ ಕಂಪನಿಗಳು ಅಕ್ಕಿ ಗೋಧಿಯನ್ನ ನಿಗದಿಪಡಿಸಿರುವಂತಹ ಬೆಲೆಗೆ ಕೊಂಡುಕೊಳ್ಳುವುದಕ್ಕೆ ಅವಕಾಶ ಇದೆ. ಖಾಸಗಿ ವ್ಯಾಪಾರಿಗಳು ಬಲ್ಕ್ ಆಗಿ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡುವಂತವರು, ಉತ್ಪನ್ನಗಳ ತಯಾರಕರು ಈ ಆಕ್ಷನ್ನ ಮೂಲಕವಾಗಿ ಅಕ್ಕಿ ಗೋಧಿಯನ್ನ ಅಲ್ಲಿಂದ ಖರೀದಿ ಮಾಡಬಹುದು. ಆದರೆ ಈಗ ಈ ಆಕ್ಷನ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ರಾಜ್ಯ ಸರ್ಕಾರಗಳು ತಮ್ಮ ಯೋಜನೆಗಳಿಗಾಗಿ ಅಕ್ಕಿ ಮತ್ತು ಗೋಧಿಯನ್ನ FCIನಿಂದ ಖರೀದಿ ಮಾಡಬಹುದು. ಆದರೆ ಈ ಆಕ್ಷನ್ ಮೂಲಕವಾಗಿ ರಾಜ್ಯ ಸರ್ಕಾರಗಳು ಖರೀದಿ ಮಾಡುವಂತಿಲ್ಲ. ಹಾಗಾದ್ರೆ ಭಾರತೀಯ ಆಹಾರ ನಿಗಮದಲ್ಲಿ ಸದ್ಯ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಸಂಗ್ರಹ ಆಗಿದೆ, ಅಲ್ಲೇನಾದ್ರೂ ಅಕ್ಕಿಯ ಕೊರತೆ ಇದೆಯಾ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರಿಸ್ತೀನಿ. ಇತ್ತೀಚಿನ ಡಾಟಾದ ಪ್ರಕಾರ ಅಂದ್ರೆ ಜೂನ್ 1ರ ಪ್ರಕಾರ, ಈ ಹೊಸ ಡಾಟಾದ ಪ್ರಕಾರ 262.23 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿಯ ದಾಸ್ತಾನು FCIನ ಬಳಿಯಲ್ಲಿ ಇದೆ. ಅಷ್ಟೇ ಅಲ್ಲದೆ ಗಿರಣಿ ಮಾಡದ ಭತ್ತದ ಪ್ರಮಾಣವು ಕೂಡ 226.85 ಲಕ್ಷ ಮೆಟ್ರಿಕ್ ಟನ್ ಅಷ್ಟು FCIನ ಬಳಿಯಲ್ಲಿ ಇದೆ. ಸುಮಾರು 152 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಇದರಿಂದ ಉತ್ಪಾದನೆ ಆಗುತ್ತೆ. ಸದ್ಯ 400 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಅಕ್ಕಿ FCIನ ಸಂಗ್ರಹದಲ್ಲಿದೆ. 2.28 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿಯನ್ನು ನೀಡೋದಕ್ಕೆ ಮಾತ್ರ ಕರ್ನಾಟಕ ಸರ್ಕಾರ ಮನವಿ ಮಾಡಿಕೊಂಡಿರುವಂಥದ್ದು. ಅಂದ್ರೆ ವಾರ್ಷಿಕವಾಗಿ ಅಂದಾಜು 30 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ನಮಗೆ ಬೇಕಾಗುತ್ತೆ ಅಂತ ಹೇಳಿ. ಈ ನಡುವೆ FCI ಕಾರ್ಯನಿರ್ವಹಣೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಕೆಲ ರಾಜ್ಯ ಸರ್ಕಾರಗಳು ಆಗ್ರಹವನ್ನ ಮಾಡ್ತಾನೆ ಇವೆ. ಯಾವೆಲ್ಲ ರಾಜ್ಯಗಳಲ್ಲಿ ಅಕ್ಕಿ ಗೋಧಿಯನ್ನ ಹೆಚ್ಚು ಬೆಳೆಯಲಾಗುತ್ತೋ ಹಾಗೂ ದಾಸ್ತಾನು ಮಾಡಲಾಗುತ್ತೋ ಅಲ್ಲಿನ ರಾಜ್ಯ ಸರ್ಕಾರಗಳಿಗೆ ಬೆಳೆಯ ಸಂಗ್ರಹ ಮತ್ತು ಮಾರಾಟವನ್ನ ನಿಯಂತ್ರಿಸುವಂತಹ ಅಧಿಕಾರವನ್ನ ಕೊಡಬೇಕು. ಅಕ್ಕಿ ಮತ್ತು ಗೋಧಿ ವಿಚಾರಕ್ಕೆ ಬಂದಾಗ ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಹರಿಯಾಣ, ಮಧ್ಯಪ್ರದೇಶ, ಒಡಿಶಾ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ರಾಜ್ಯಗಳಿಗೆ FCIನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಆ ರಾಜ್ಯಗಳ ವಾದ. ಬದಲಾಗಿ ಅಲ್ಲಿನ ಸರ್ಕಾರಗಳಿಗೆ ಬೆಳೆ, ದಾಸ್ತಾನು ಮತ್ತು ಮಾರಾಟದ ಸಂಪೂರ್ಣ ಹಕ್ಕನ್ನು ನೀಡಬೇಕು ಅನ್ನುವಂತಹ ಒಂದು ಪ್ರಸ್ತಾಪವನ್ನ ಇಲ್ಲಿ ಮುಂದಿಡಲಾಗಿದೆ. ಇಲ್ಲಿ ನಾನು ನಿಮಗೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಅಕ್ಕಿ ಕೊಡೋದಕ್ಕೆ FCI ನಿರಾಕರಿಸ್ತಾ ಇದ್ದಂತೆಯೇ ಇತ್ತ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಈಗಾಗಲೇ ಮೋದಿ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇದೆ, ಇನ್ನು 5 ಕೆಜಿ ನಿಮ್ಮಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಮನೆ ಯಜಮಾನನ ಖಾತೆಗೆ ಹಣ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಸಿಗ್ತಾ ಇರುವಂತಹ 5 ಕೆಜಿ ಅಕ್ಕಿಯನ್ನ ಮೋದಿಯೇ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳಿಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಲ ಅಂಶಗಳನ್ನು ನಾವು ಮರಿಬಾರ್ದು. ಅದೇನಂದ್ರೆ ಈಗ ಕೇಂದ್ರ ಸರ್ಕಾರ ಉಚಿತವಾಗಿ ನೀಡ್ತಾ ಇರುವಂತಹ 5 ಕೆಜಿ ಅಕ್ಕಿ ಇದು ಪೂರೈಕೆ ಆಗ್ತಾ ಇರುವಂಥದ್ದು ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ 2013ರಲ್ಲಿ ಜಾರಿಗೆ ತಂದಿದ್ದು UPA ಸರ್ಕಾರ. ಅದು ಎಲ್ರಿಗೂ ಕೂಡ ಆಹಾರ ಸೇವಿಸುವಂತಹ ಹಕ್ಕು ಇದೆ ಅಂತ ಸಬ್ಸಿಡಿ ರೂಪದಲ್ಲಿ ಆಹಾರ ಧಾನ್ಯವನ್ನು ವಿತರಿಸುವುದಕ್ಕೆ ಕೈಗೊಂಡಿದ್ದಂತಹ ಕಾನೂನಿನ ಕ್ರಮ ಆಗಿತ್ತು. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 3 ರೂಪಾಯಿಗೆ 1 ಕೆಜಿ ಅಕ್ಕಿ, 2 ರೂಪಾಯಿಗೆ 1 ಕೆಜಿ ಗೋಧಿ,
ರೂಪಾಯಿಗೆ 1 ಕೆಜಿ ಬೇಳೆಯನ್ನ ದೇಶದ 81.35 ಕೋಟಿ ಜನರಿಗೆ ನೀಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿತ್ತು. ಆದರೆ ಕೋವಿಡ್ ಲಾಕ್ಡೌನ್ನ ಟೈಮಲ್ಲಿ ಅಂದರೆ 2020ರಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಎನ್ನುವಂತಹ ಹೆಸರಿನಲ್ಲಿ ಮೋದಿ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡೋದಕ್ಕೆ ಶುರು ಮಾಡಲಾಗಿತ್ತು. ಅಂದರೆ 2020ರಿಂದ ಉಚಿತ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 28 ತಿಂಗಳ ಕಾಲ ಉಚಿತ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಈ ಒಂದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಕೊಟ್ಟ ನಂತರ 2023 ಜನವರಿ 1ರಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಈ ಒಂದು ವರ್ಷ ಅಂದರೆ 2023ರ ಅಂತ್ಯದವರೆಗೆ 1 ವರ್ಷದವರೆಗೆ 5 ಕೆಜಿ ಉಚಿತ ಅಕ್ಕಿಯನ್ನು ನೀಡುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 2022ರ ಡಿಸೆಂಬರ್ 23ರಂದು ಅನುಮೋದನೆಯನ್ನ ಕೊಟ್ಟಿತು. ಮುಂದಿನ ವರ್ಷ ಉಚಿತವಾಗಿ ಅಕ್ಕಿ ಕೊಡಬೇಕು ಬೇಡವೋ ಎನ್ನುವುದರ ಬಗ್ಗೆ ಈ ವರ್ಷದ ಅಂತ್ಯಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬಹುದು. ಈ ಸ್ಕೀಮ್ಗಾಗಿ ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದೆ. 2013ರಲ್ಲೇ ಕಾಯ್ದೆ ಜಾರಿಯಾಗಿರೋದ್ರಿಂದಾಗಿ ಕೇಂದ್ರದಲ್ಲಿ ಮೋದಿಯವರೇ ಬರಲಿ ಅಥವಾ ಇನ್ಯಾರೇ ಆಡಳಿತಕ್ಕೆ ಬರಲಿ, ಆಡಳಿತದ ಚುಕ್ಕಾಣಿಯನ್ನು ಯಾರೇ ಹಿಡಿದ್ರೂ ಕೂಡ ಫಲಾನುಭವಿಗಳಿಗೆ ಸಬ್ಸಿಡಿ ರೂಪದಲ್ಲಂತೂ 5 ಕೆಜಿ ಅಕ್ಕಿಯನ್ನು ಕೊಡಲೇಬೇಕು. ಈಗ ಅದನ್ನು ಉಚಿತ ಮಾಡಿದ್ರು ಅದನ್ನೇನು ನಿರಂತರವಾಗಿ ಉಚಿತ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿಲ್ಲ. ಮತ್ತು ಒಂದು ಅಂಶವನ್ನು ಗಮನಿಸಬೇಕು, ಇಲ್ಲಿ ಹಣವನ್ನು ಅಕ್ಕಿ ಬದಲು ನೀವು ಹಣವನ್ನು ಮನೆ ಯಜಮಾನಿಗೆ ಕೊಡಿ ಅಂತ ವಾದವನ್ನು ಮುಂದಿಡ್ತಿದ್ದಾರಲ್ಲ, ಇವ್ರಿಗೂ ಕೂಡ ರೇಷನ್ ಕಾರ್ಡ್ನ ಪಾಲಿಸಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತೇಳಿ. ಯಾಕಂದರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಪ್ರಕಾರ ಮನೆ ಯಜಮಾನಿಯ ಹೆಸರಿನಲ್ಲಿ ರೇಷನ್ ಕಾರ್ಡ್ಗಳ ವಿತರಣೆಯ ವ್ಯವಸ್ಥೆಯನ್ನು ರೂಪಿಸಲಾಗಿರುವಂಥದ್ದು. ಹೀಗಾಗಿ ಒಂದು ವೇಳೆ ಈಗ ಸರ್ಕಾರ ಅಕ್ಕಿ ಬದಲು ದುಡ್ಡು ಕೊಡೋದಿದ್ರು ಕೂಡ ಅದನ್ನು ಮನೆ ಯಜಮಾನಿಯ ಅಕೌಂಟಿಗೆ ಹಾಕಬೇಕಾಗಿರುವಂಥದ್ದು ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಬರುವಂತಹ ನಿಬಂಧನೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು. ಇಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರ ಉಚಿತವಾಗಿ ಈಗೇನು ಕೊಡ್ತಾ ಇದೆಯಲ್ಲ ಅದನ್ನು ಉಚಿತವನ್ನು ನಿಲ್ಲಿಸಿ ಮತ್ತೆ ಸಬ್ಸಿಡಿ ರೂಪದಲ್ಲಿನೇ ಅಂದರೆ 3 ರೂಪಾಯಿ ಅಕ್ಕಿಗೆ, 2 ರೂಪಾಯಿ ಗೋಧಿಗೆ, 1 ರೂಪಾಯಿ ಬೇಳೆಗೆ ಅಂತೇಳಿ ಏನಾದರೂ ನಿಗದಿ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತಾನು ಕೊಟ್ಟ ಭರವಸೆಯಂತೆ ಉಚಿತವಾಗಿ ಅಕ್ಕಿಯನ್ನು ಜನರಿಗೆ ಪೂರೈಕೆ ಮಾಡಲೇಬೇಕಿದೆ. ಸರಿ, ಈಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚುವರಿ ಅಕ್ಕಿ ಕೊಡುವುದಿಲ್ಲ ಅಂತ ಕೂತಿದೆ. ಹಾಗಂತ ಸಿದ್ದರಾಮಯ್ಯ ಅವರಿಗೆ ಇನ್ನು ಮುಂದೆ 10 ಕೆಜಿ ಅಕ್ಕಿಯನ್ನ ರಾಜ್ಯದಲ್ಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶರ ಬರೆಯೋದಕ್ಕೆ ಆಗೋದಿಲ್ಲ. FCIನಿಂದ ಖರೀದಿ ಮಾಡುವ ರೀತಿಯಲ್ಲಿನೇ ಭತ್ತ ಬೆಳೆಯುವಂತಹ ರಾಜ್ಯಗಳಿಂದಲೂ ಕೂಡ ಅಕ್ಕಿ ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದ್ದೇ ಇದೆ. ಈಗಾಗಲೇ ಛತ್ತೀಸ್ಗಢ ಮತ್ತು ಪಂಜಾಬ್ ಸರ್ಕಾರಗಳು ಅನ್ನಭಾಗ್ಯ ಯೋಜನೆಗಾಗಿ ಅಕ್ಕಿ ಪೂರೈಕೆ ಮಾಡೋದರ ಬಗ್ಗೆ ಒಂದಷ್ಟು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಆ ಸರ್ಕಾರಗಳು ವಿಧಿಸುವಂತಹ ದರದ ಆಧಾರದ ಮೇಲೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಬೇರೆ ಬೇರೆ ಏಜೆನ್ಸಿಗಳಿಂದಲೂ ಕೂಡ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇಲ್ಲಿ ಅಕ್ಕಿ ಕೊಡೋದಕ್ಕೆ ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಹೊಸ ನಿಯಮ ಅಡ್ಡಗಾಲ ಹಾಕಿರುವಂಥದ್ದು ಸ್ಪಷ್ಟ. ರಾಜ್ಯ ಬಿಜೆಪಿ ನಾಯಕರು ಈಗ ಅದೆಷ್ಟೇ ಸಮಜಾಯಿಷಿಗಳ ಉತ್ತರವನ್ನು ಕೊಡ್ತಾ ಇದ್ರು ಅಥವಾ ಆರೋಪಗಳನ್ನು ಮಾಡ್ತಾ ಇದ್ರು, ಊಟಕ್ಕೆ ಕೊಡುವ ಅಕ್ಕಿ ತಪ್ಪಿಸಿದ್ರು ಎಂಬ ಅಪವಾದವನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಂತ ಕೇವಲ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ಕೊಟ್ಟ ಭರವಸೆಯಂತೆ 10 ಕೆಜಿ ಅಕ್ಕಿ ಕೊಡದೇ ಇದ್ದಲ್ಲಿ ಜನರ ಸಿಟ್ಟು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತಿರುಗಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅಂದ ಹಾಗೆ ಈ ಅಕ್ಕಿ ಸುತ್ತ ನಡೀತಾ ಇರುವಂತಹ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.